ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣನ ಕಥೆಯನ್ನ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಸರಿಯಾಗಿ ಎಲ್ಲಾ ರೂಪಗಳಲ್ಲೂ ಇರುವ ಕೃಷ್ಣನ ಮಹಿಮೆಯನ್ನ ನಿರೂಪಿಸ್ತಾ ಬಂದ್ರು. ಹಾಗೆ ನಿರೂಪಿಸ್ತಾ ಅನೇಕ ಮುಖಗಳಲ್ಲಿ ಮುಖ್ಯವಾಗಿ ಇಲ್ಲಿ ಕೃಷ್ಣನ ಕಥೆ ನಿರೂಪಣೆಗೊಂಡಿತು. ನಾರದರು ನರಸಿಂಹನ ಕಥೆಯನ್ನ ಯುಧಿಷ್ಠಿರನಿಗೆ ಹೇಳಿ ಪ್ರಹ್ಲಾದನ ಮಹಿಮೆಯನ್ನ ಬಣ್ಣಿಸಿ ಯುಧಿಷ್ಠಿರ ಮತ್ತೆ ಕೆಲವು ಪ್ರಶ್ನೆಗಳಿಗೆ ಆಶ್ರಮ ಧರ್ಮಗಳ ಕುರಿತಾದ ಮಾತುಗಳನ್ನ ಆಡ್ತಾ ಏನೇನು ಕರ್ತವ್ಯಗಳು ಮಾಡ್ಲಿಕ್ಕಿದೆ ಅನ್ನೋದನ್ನ ಬ್ರಹ್ಮ ಲಕ್ಷಣ ಮತ್ತು ಕ್ಷತ್ರ ಲಕ್ಷಣಗಳನ್ನ ನಿರೂಪಣೆ ಮಾಡಿದ್ರು. ಅದರಲ್ಲಿ ನಾವು ನಿನ್ನೆ ದಮ ಶಮೋದಮ ತಪಶೌಚಂ ಸಂತೋಷ ಶಾಂತಿರಾರ್ಜವಂ ದಾನಂ ದಯಾ ಅಚ್ಯುತಾತ್ಮತ್ವಂ ಸತ್ಯಂಚ ಬ್ರಹ್ಮಲಕ್ಷಣಂ ಅಂತ ನೋಡಿದ್ವಿ. ಅಚ್ಯುತಾತ್ಮತ್ವಂ, ಚ್ಯುತಿ ಇಲ್ಲದಂತಹ ಪರಮಾತ್ಮನೇ ನನ್ನೊಡೆಯ, ಅವನಿಗೆ ನಾನೆಂದಿಗೂ ಕೂಡ ಭಕ್ತ, ಸೇವಕ, ದಾಸ ಅನ್ನುವ ಪ್ರಜ್ಞೆಯಿಂದ ಸತ್ಯಂ, ಇದು ಯಾವತ್ತೋ ಕೆಲವು ದಿವಸಗಳ ಕಾಲ ಮಾತ್ರ ಅಲ್ಲ, ನಮ್ಗೆ ಸಿದ್ಧಿ ಆಗೋ ತನಕ ಮಾತ್ರ ಈ ಉಪಾಸನೆ, ಆಮೇಲೆ ಬಿಟ್ಟು ಎಲ್ಲವೂ ಇದರಲ್ಲಿ ಬೇಕಾದ್ದನ್ನ ಮಾತ್ರ ಸ್ವೀಕರಿಸಬೇಕು, ಉಳಿದದ್ದೆಲ್ಲ ನಮ್ಗೆ ಸಿದ್ಧಿ ಆಗುವ ತನಕ ಅನ್ನುವ ರೀತಿಯ ಅನುಸಂಧಾನ ಆಗಬಾರದು ಅನ್ನೋದು ಸತ್ಯಂ ಬ್ರಹ್ಮ ಲಕ್ಷಣಂ. ಕೊನೆ ತನಕನು ಒಂದೇ ರೀತಿಯಾದ ನಡೆನುಡಿಗಳಿಗೆ ನಾವು ಬದ್ಧರಾಗಿರ್ತೇವೆ ಅನ್ನುವ ಲಕ್ಷಣ ಯಾರಿಗಿರುತ್ತೋ ಅವನು ಬ್ರಹ್ಮ ಅನ್ನುವ ಸ್ಥಾನದಿಂದ ಸ್ವೀಕೃತನಾಗ್ತಾನೆ. ಹೇಳಿ, ವಿಡಿಯೋ ಕಾಣಿಸ್ತಿಲ್ವಾ? ಇವಾಗ ಕಾಣಿಸ್ತಿದ್ಯಾ? ಅದ್ಯಾಕೆ ಹಾಗೆ? ಇವಾಗ ಕಾಣಿಸ್ತಿದೆ, ಆವಾಗ ಕಾಣಿಸ್ತಿಲ್ಲ. ಈಗ ಹಾ ಸರಿ. ಕಾಣ್ಲಿ ಅಂತಾನೆ ಅಡ್ಡದಿಂದ ಈಚೆ ಕೂತೆ. ರಾಮಚಂದ್ರನ ಕತೆ ಕೇಳಿದ್ರ ಹಾಗೆ ಕೃಷ್ಣಚಂದ್ರನಿಂದ ಕತೆ ಕೇಳಿ ಅಂತ. ಶೌರ್ಯ, ವೀರ್ಯ, ಧೃತಿ, ತೇಜ, ತ್ಯಾಗ, ಆತ್ಮಜಯ, ಕ್ಷಮ, ಬ್ರಹ್ಮಣ್ಯತ, ಪ್ರಸಾದ, ರಕ್ಷಾ ಚ ಕ್ಷತ್ರಲಕ್ಷಣಂ ಅಂತ ಬಂತು. ಶೌರ್ಯ ಅಂದ್ರೆ ಕಾರ್ಯ ಸ್ವರೂಪವನ್ನು ಚೆನ್ನಾಗಿ ಮಾಡುವುದಕ್ಕೆ ಗೊತ್ತಿರುವುದು, ಅಂದ್ರೆ ಥಿಯರಿಟಿಕಲ್ ನಾಲೆಜ್. ವೀರ್ಯ ಅಂತಂದ್ರೆ ಪ್ರಾಕ್ಟಿಕಲ್ ನಾಲೆಜ್, ಏನ್ ಗೊತ್ತಿದೆಯೋ ಅದನ್ನ ಕಾರ್ಯರೂಪಕ್ಕೆ ತಂದು ಕೊನೆಗೊಳಿಸುವ ಸಾಮರ್ಥ್ಯ, ಅದು ವೀರ್ಯ. ಧೃತಿ, ದೃಢವಾದ ಹೆಜ್ಜೆ. ತೇಜ, ನೋಡಿದಾಗ್ಲೇ ಅವನಲ್ಲಿ ಒಂದು ವರ್ಚಸ್ಸು, ಸಹಜವಾದ ಒಂದು ಕಾಂತಿಯುಕ್ತತೆ. ತ್ಯಾಗ, ತನಗೆ ಜೀವ ಬಿಡ್ಲಿಕ್ಕೂ ಕೂಡ ಏನು ಒಳ್ಳೆ ಕೆಲಸಕ್ಕೋಸ್ಕರ ತಾನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೇನೆ ಅನ್ನುವಂತಹ ಸ್ವಭಾವದವನು. ಆತ್ಮಜಯ, ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನನ್ನು ತಾನು ಗೆದ್ದಿರುವವನು. ಕ್ಷಮ, ಶತ್ರುಗಳಾಗಿ ಸರೆಂಡರ್ ಆದಾಗ ಅವರನ್ನ ಸಹಿಸುವವನು ಮತ್ತು ಸರಿಯಾಗಿ ನೋಡಿ ಕ್ಷಮೆ ಕೊಡಬೇಕು. ಸುಮ್ಮನೆ ಯಾರ್ಯಾರಿಗೂ ಕ್ಷಮೆ ಕೊಟ್ಟು ನಾಳೆ ಅವನೇ ಇರಿಯುವಂತಹ
15 ಸರ್ತಿಯೂ ಅವನನ್ನ ಸೋಲಿಸಿದ ಮೇಲೂ ಕ್ಷಮೆ ಕೊಟ್ಟು 16ನೇ ಸರ್ತಿ ಅವನೆಂದಲೇ ಇರಿಸಿಕೊಂಡು ಸಾಯುವಂತ ದಡ್ಡತನ ಅಲ್ಲ. ಬ್ರಹ್ಮಣ್ಯತಾ, ಆ ಸಜ್ಜನರನ್ನ ಆ ಗೌರವಿಸುವಂತಹ ಗುಣ. ದೊಡ್ಡವರು, ಜ್ಞಾನಿಗಳು, ಬ್ರಹ್ಮಣ್ಯ ಅಂತಂದ್ರೆ ಬ್ರಹ್ಮನಲ್ಲಿ ಮನಸ್ಸಿಟ್ಟವರು, ಅವರಲ್ಲಿ ತಾನೂ ಕೂಡ ಶರಣಾಗಿ ಅವರನ್ನ ರಕ್ಷಿಸುವವನು. ಪ್ರಸಾದ, ರಾಜ ಯಾವತ್ತೂ ಸಿಡುಕು ಮೊರೆ ಹಾಕ್ಲೇಬಾರದು. ರಾಜ ಅಂತ ಮಾತ್ರ ಅಲ್ಲ, ಅಧಿಕಾರದ ವರ್ಗದಲ್ಲಿ ಇವತ್ತಿನ ಲೆಕ್ಕದಲ್ಲಿ ನೋಡಿದ್ರೆ ಎಲ್ರು ಆ ಕೆಲಸದಲ್ಲಿ ಇರುವವರಿಗೆ ಮೊದಲ ಲಕ್ಷಣವೇ ಪ್ರಸಾದ. ಪ್ರಸನ್ನವಾಗಿರ್ಬೇಕು. ಅವ್ರಿಗೆ ಪ್ರಸಾದ ಅಂದ್ರೆ ಟೇಬಲ್ ಕೆಳಗೆ ಕೊಟ್ರೆ ಮಾತ್ರ, ಅಥವಾ ಒಂದು ಕಾಫಿ ಕುಡಿಸಿದ್ರೆ ಮಾತ್ರ, ಹಾಗಾದ್ರೆ ಉಪಯೋಗ ಇಲ್ಲ. ಪ್ರಸಾದ ಅನ್ನೋದು ಕೆಲಸದಲ್ಲೇ ಪ್ರಸನ್ನತೆ, ಈ ಕೆಲಸ ಮಾಡುವುದರಲ್ಲೇ ಒಂದು ಖುಷಿ. ಇದು ಕ್ಷತ್ರ ಲಕ್ಷಣಂ. ಕೊನೆಯದು ರಕ್ಷಾ, ತನ್ನನ್ನ ಆಶ್ರಯಿಸಿ ಬಂದವರಿಗೆ ಖಂಡಿತವಾಗಿಯೂ ನನ್ನಿಂದ ರಕ್ಷಣೆ ಸಿಗತ್ತೆ ಅನ್ನುವ ಭರವಸೆಯನ್ನ ಜನ ತಾನಾಗಿ ಪಡೆದಿರ್ಬೇಕು. ನಾವು ರಕ್ಷಿಸುತ್ತೇವೆ ಅಂತ ಬೋರ್ಡ್ ಹಾಕೊಂಡು ತಿರುಗುವ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ಲ. ದೇವ ಗುರುವಾರ್ಯ ಗೋಭಕ್ತಿ ಆಸ್ತಿಕ್ಯಮುದ್ಯಮೋ ನಿತ್ಯಂ ನೈಪುಣ್ಯಂ ವೈಶ್ಯಲಕ್ಷಣಂ. ದೇವ, ಗುರು, ಆರ್ಯ, ಗೋಭಕ್ತಿ. ದೇವರಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಸಜ್ಜನರಲ್ಲಿ ಭಕ್ತಿ, ಗೋವಿನಲ್ಲಿ ಭಕ್ತಿ. ಇದಿಷ್ಟು ಪ್ರಥಮ ಒಬ್ಬ ವೈಶ್ಯನ ಲಕ್ಷಣ. ತ್ರಿವರ್ಗ ಪರಿತೋಷಣಂ, ತ್ರಿವರ್ಗ, ಮೇಲಿನ ಇಬ್ಬರು, ಕೆಳಗೆ ತಮ್ಮ ವರ್ಗ, ಈ ಮೂರನ್ನು ಕೂಡ ನೋಡಿಕೊಳ್ಳುವಂಥದ್ದು ಒಂದು ದೃಷ್ಟಿಯಲ್ಲಿ. ಇನ್ನೊಂದು ತ್ರಿವರ್ಗ ಅಂದ್ರೆ ಧರ್ಮ, ಅರ್ಥ, ಕಾಮ. ಈ ಮೂರು ವರ್ಗಗಳನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡುದು. ದುಡ್ಡಿಗೋಸ್ಕರ ಕೆಟ್ಟ ಕಾಮಕ್ಕೆ ಈಡಾಗುವುದು ಅಲ್ಲ, ದುಡ್ಡಿಗೋಸ್ಕರ ಧರ್ಮದ ನಾಟಕ ಆಡುವುದು ಅಲ್ಲ, ಅಥವಾ ಧರ್ಮವನ್ನ ತೋರ್ಪಡಿಕೆಗಾಗಿ ದುಡ್ಡನ್ನ ಹುಚ್ಚಾಪಟ್ಟೆ ಖರ್ಚು ಮಾಡುವುದು ಅಲ್ಲ, ಯಾವುದೋ ಆಸೆಯನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ದುಡ್ಡನ್ನ ದುರುಪಯೋಗ ಮಾಡುವುದೂ ಅಲ್ಲ, ಹೇಗೋ ಬಯಸಿದ್ದು ಸಿಕ್ಕಿದ್ರೆ ಸಾಕು ಅಂತ ದುಡ್ಡನ್ನ ಕಳ್ಕೊಳ್ಳುವ ಮೂರ್ಖತನವೂ ಅಲ್ಲ. ಹೀಗೆ ಪರಿತೋಷಣ ಅಂತಂದ್ರೆ ಪರಿತಃ ತೋಷಣಂ, ಧರ್ಮದಿಂದಲೂ ಸುಖ ಆಗಬೇಕು, ಅರ್ಥದಿಂದಲೂ ಸುಖ ಆಗಬೇಕು, ಕಾಮದಿಂದಲೂ ಸುಖ ಆಗಬೇಕು. ಇದು ಒಬ್ಬ ವೈಶ್ಯನಾದವನಿಗೆ ಇರಬೇಕಾದ ಎಚ್ಚರಿಕೆ. ಆಸ್ತಿಕ್ಯಂ, ನಾನು ತಿಳಿಯದೇ ಇರುವ ಸಂಗತಿಯೂ ಕೂಡ ಜಗತ್ತಿನಲ್ಲಿ ಇರಬಹುದು ಅನ್ನುವ ಪ್ರಜ್ಞೆ. ಅಸ್ತಿ, ಜಗತ್ತಿನಲ್ಲಿ ನಮ್ಮಕ್ಕಿಂತ ಮಿಗಿಲಾಗಿ ಮತ್ತೇನೋ ಇದೆ ಅನ್ನುವ ಎಚ್ಚರ, ಆಸ್ತಿಕ್ಯಂ. ಉದ್ಯಮ, ಉದ್ಯಮ ಅಂದ್ರೆ ನಿರಂತರ ಪ್ರಯತ್ನ. ಎರಡು ವಸ್ತುಗಳನ್ನ ಮಾರಾಟ ಮಾಡಿ ಕೈ ಸುಟ್ಟುಕೊಳ್ತಾನೆ. ಅಯ್ಯೋ, ಕೈ ಸುಟ್ಟುಕೊಂಡ ಮೇಲೆ ಇನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆ ಉದ್ಯಮವನ್ನೇ ಬಿಟ್ಟು, ಆ ಪ್ರಯತ್ನವನ್ನೇ ಬಿಟ್ಟು ಇನ್ಯಾವುದೋ ದುರ್ಮಾರ್ಗವನ್ನು ಹಿಡಿಯುವುದಕ್ಕೆ ಪ್ರಯತ್ನಿಸುವುದಲ್ಲ. ಈ ಸರ್ತಿ ಗದ್ದೆಯಲ್ಲಿ ಚೆನ್ನಾಗಿ ಬೆಳೆ ಆಗ್ಲಿಲ್ಲ, ಬೇಸರ ಮಾಡ್ಲಿಕ್ಕಿಲ್ಲ, ಮುಂದಿನ ವರ್ಷ ಮತ್ತೆ ಪ್ರಯತ್ನ ಮಾಡುದು. ಆಗ್ಲೂ ಆಗ್ಲಿಲ್ಲ, ಆಗ್ಲೂ ಬೇಸರ ಮಾಡ್ಲಿಕ್ಕಿಲ್ಲ, ಮತ್ತೂ ಪ್ರಯತ್ನ ಮಾಡುದು. ಅದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದರ ವ್ಯವಹಾರವನ್ನ ತಿದ್ದಿಕೊಳ್ಳುವ ಪ್ರಯತ್ನಕ್ಕೆ ನಾವು ನಿರಂತರ ಓಪನ್, ತೆರೆದಿರ್ಬೇಕು ಮನಸ್ಸು. ಇದು ಉದ್ಯಮ ನಿತ್ಯಂ. ಗಮನಿಸಿ, ಉದ್ಯಮ ನಿತ್ಯಂ. ಯಾವುದೋ ಒಂದು ದಿವಸ 2 ದಿವಸ ಮಾಡುದು. ನಾನು ಮೊನ್ನೆ ತನಕ ಚೆನ್ನಾಗಿ ಗದ್ದೆಯಲ್ಲೇ ಇದ್ದೆ ಮಾರ್ರೆ, ಆದ್ರೆ ಈಗ ಅಲ್ಲಿ ಸೊಳ್ಳೆ ಕಡಿಯಿತು ಅಂತ ಬಿಟ್ಟು ಬಂದೆ ಅಂದ್ರೆ ಆಗ ತೋಳ ಕೊಚ್ಕೊಂಡು ಹೋಗುತ್ತೆ, ಕೊಳ್ಳೆ ಹೊಡ್ಕೊಂಡು ಹೋಗುತ್ತೆ, ಇನ್ನು ಕಾಡು ಪ್ರಾಣಿಗಳು ಯಾವ್ದಾದ್ರು. ಅದು ಫಲ ಸಿಗುವ ತನಕವೂ ನಿರಂತರ ಪ್ರಯತ್ನಶೀಲತೆ. ಈ ಅಂಗಡಿಯಲ್ಲಿ ಕೂಡುದು ಕೆಲವರಿಗೆ ತುಂಬಾ ಬೋರ್ ಆಗುತ್ತೆ, ಆದ್ರೆ ಕೆಲವರು ವ್ಯಾಪಾರದಲ್ಲಿ ಆಸಕ್ತರು, ಅಲ್ಲೂ ಕೂಡ ಇನ್ನೇನ್ ಮಾಡ್ಬಹುದು ಇದನ್ ಚಂದ. ಅಲ್ಲಿ ನೀವು ನೋಡ್ಬೋದು, ಒಳ್ಳೆ ವ್ಯಾಪಾರಸ್ಥರಾದ್ರೆ ಏನ್ ಮಾಡಿರ್ತಾರೆ ಅಂದ್ರೆ, ಈಗ ಹಣ್ಣೆಲ್ಲ ಇಟ್ಟಿದ್ರೆ ಅದನ್ನ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಒಂದು ಹಣ್ಣನ್ನ ವೇಸ್ಟ್ ಆದ್ರೂ ತೊಂದ್ರೆ ಇಲ್ಲ ಅಂತ ಅದನ್ನ ಒಂದು ಸೀಳು ಮಾಡಿ ಅದನ್ನೆರಡನ್ನು ಮುಚ್ಚಿದ್ರೆ ಅದೊಂದು ಸೇರುವ ಹಾಗೆ ಎರಡನ್ನು ತೆಗ್ದು ಹೀಗಿಟ್ಟಿರ್ತಾರೆ. ಅದ್ರ ಕೆಂಪು ಕಾಣಿಸ್ತಾ ಇರುತ್ತೆ, ನೋಡೋರಿಗೆ ಎಷ್ಟು ಚೆನ್ನಾಗಿ ಕೆಂಪಿದೆ ಅಂತ ಬಾಯಲ್ಲಿ ನೀರೂರಿ ಅಲ್ಲಿ ಹತ್ರ ಬರ್ಬೇಕು. ಇನ್ನು ಇರ್ತಾರೆ ಎಲ್ಲ ಬುಟ್ಟಿಯಲ್ಲಿ ರಾಶಿ ರಾಶಿ, ಬೇಕಾದ್ ತಗೊಳ್ಳಿ, ಅದ್ ತಗೊಳ್ಳಿ, ಇದ್ ತಗೊಳ್ಳಿ, ಅದನ್ನು ಮುಟ್ಟಿ ನೋಡುದೇ ಇಲ್ಲ. ಅದನ್ನ ನೋಡುದೇ ಇಲ್ಲ, ಅದರಿಂದಾಗಿ ಕೊಳ್ತದ್ದು ಗೊತ್ತಾಗುದಿಲ್ಲ. ಅದಕ್ಕೆ ಒಂದು ಕೊಳ್ತದ್ದು 3ನೇ ದಿವಸಕ್ಕೆ 30 ಕೊಳ್ತು ಹೋಗಿರುತ್ತೆ. ಲಾಸ್ ಹೊಡ್ಕೊಂಡು ಆಮೇಲೆ ಅವನೇ ಲಾಸ್ಟ್ ಆಗಿ ಬಿಡ್ತಾನೆ, ಎಲ್ಲೋ ಕಳೆದೋಗ್ಬಿಡ್ತಾನೆ. ಹಾಗಾಗಿ ಒಂದು ಪ್ರಯತ್ನ ಅಂತ
ಬಂದಾಗ ವ್ಯಾಪಾರದಲ್ಲಿ ಏನೋ ಒಂದು ಸೋಲಾಗತ್ತೆ, ಏನೋ ಒಂದು ಲಾಸ್ ಆಗತ್ತೆ ಮಧ್ಯದಲ್ಲಿ, ತಲೆ ಕೆಡಿಸ್ಕೊಳ್ಬಾರದು. ಮತ್ತೆ ಮತ್ತೆ ಅದಕ್ಕೆ ಇನ್ನೊಂದು ಮುಖ್ಯ ಗುಣ ನೈಪುಣ್ಯ, ಚಾಲಾಕಿತನ. ಯಾವ ಕಾಲಕ್ಕೆ ಏನ್ ತರಿಸ್ಬೇಕು. ಯುಗಾದಿಗಾಗುವಾಗ ಕಬ್ಬಿನ ಜಲ್ಲೆ ತರಿಸ್ಬೇಕು ಅಂಗಡಿಯಲ್ಲಿ, ಅದು ಯಾವಾಗ್ಲೂ ಇರ್ಬೇಕು ಅಂತಿಲ್ಲ. ಆಗ ಮಾರಾಟ ಆಗುತ್ತೆ. ಆಗ ಜನರಿಗೆ ಏನ್ ಬೇಕು ರೆಡಿ, ಜನರಿಗೆಲ್ಲ ಕಾಯ್ತಾ ಇರ್ತಾರೆ. ಆಗೆಲ್ಲ ಬೆಲ್ಲ ಪುಡಿ ಮಾಡಿದ್ದು, ಎಳ್ಳು ತಯಾರಿಸಿಟ್ಟಿದ್ದು, ಇನ್ನೇನೇನು ಪದಾರ್ಥಗಳನ್ನೆಲ್ಲ ನೋಡ್ತಿರ್ತಾರೆ ಸಂಕ್ರಾಂತಿಗೆಲ್ಲ ಆಗುವಾಗ. ಅದನ್ನೆಲ್ಲ ಆಗ ತಂದಿಡುದು. ಬೇರೆ ಟೈಮಲ್ಲಿ ಅದೇನು ತಕ್ಷಣ ಏನು ಹಾಳಾಗುದೂ ಇಲ್ಲ. ಅದನ್ನು ನೋಡಿ ನೈಪುಣ್ಯದಿಂದ ಆ ಕಾಲಕ್ಕೆ ತಕ್ಕ ವಸ್ತುಗಳನ್ನ ಮಾರಾಟ ಮಾಡುವಂತಹ ಪ್ರಜ್ಞೆ. ಪುಸ್ತಕದ ಅಂಗಡಿಯವನಾದ್ರೆ ದೀಪಾವಳಿ ಬಂತು ಅಂತಂದ್ರೆ ಆಗ ಬಲೀಂದ್ರ ಪೂಜೆ ಪುಸ್ತಕ, ತುಳಸಿ ಪೂಜೆ ಪುಸ್ತಕ, ಸಂಕೀರ್ತನೆ ಪುಸ್ತಕ, ಆಮೇಲೆ ಒಂದಿಷ್ಟು ಬೇರೆ ಬೇರೆ ಪೂಜೆಗೆ ಸಂಬಂಧಪಟ್ಟ ವಿಧಾನಗಳನ್ನೆಲ್ಲ ವಿಧಿಸುವಂತಹ ಪುಸ್ತಕ. ಜನ ಯಾವುದನ್ನೇ ಹೆಚ್ಚು ನಿರಂತರ ಮಾಡ್ತಿರ್ತಾರೆ, ಯಾವ ಟಿವಿಯವರು ಯಾವ ಕಾರ್ಯಕ್ರಮ ಜೋರಾಗಿ ಮಾಡಿ ಅದಕ್ಕೆ ಜಾಸ್ತಿ ಪ್ರಸಿದ್ಧಿ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಇರೋದು. ಆ ಪುಸ್ತಕವನ್ನು ಆದಿತ್ಯ ಹೃದಯ ಅಂತ ಯಾರೊಬ್ರು ಮಾತಾಡಿದ್ರೆ ಊರಲ್ಲೆಲ್ಲ ಮತ್ತೆ ಎಲ್ಲ ಆದಿತ್ಯ ಹೃದಯನೇ. ಯಾರು ಅಂತ ಕೇಳಿದ್ರೆ ಇವತ್ತು ಒಬ್ರು ದೊಡ್ಡ ಜ್ಯೋತಿಷಿಗಳು ಆದಿತ್ಯ ಹೃದಯ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಶುರು ಮಾಡ್ತಾರೆ. ಅಂದ್ರೆ ಇಂಥದ್ದೆಲ್ಲ ಚಾಲಾಕಿತನ ಇರಬೇಕು. ಮುಖ್ಯವಾಗಿ ಇದು ವೈಶ್ಯನ ಲಕ್ಷಣ. ಇದನ್ನ ಎಷ್ಟು ಬೇಕಾದ್ರೂ ನೀವು ವಿಸ್ತಾರ ಮಾಡ್ಬೋದು. ಈ 4 ಸಾಲುಗಳಿವೆ ಅಲ್ಲ, ಅದ್ಭುತ. ಬದುಕಿನ ಉದ್ದಕ್ಕೂ ನಾವು ನಮ್ಮ ಸ್ಥಿತಿಗತಿ ಏನು, ನಾವು ಹುಟ್ಟಿದ ಮಾತ್ರಕ್ಕೆ ಯಾವದ್ರಲ್ಲಿ ಹುಟ್ಟಿದೆವೋ ಅದೇ ಆಗಿರ್ಬೇಕು ಅಂತೇನಿಲ್ಲ. ನಾವು ಬ್ರಹ್ಮದಲ್ಲಿ ಹುಟ್ಟಿದ್ರು ನಮಗೆ ನೇವಿಯಲ್ಲೇ ಕೆಲಸ ಮಾಡ್ಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಸರಿಯಾಗಿ ನಾವು ರೆಡಿ ಆಗ್ಬೇಕು. ನಾವು ಹುಟ್ಟಿದ್ದು ಬ್ರಹ್ಮದಲ್ಲೇ ಆಗಿದ್ರು ಕೂಡ ಒಳ್ಳೆ ಈಗ ಕೆಲವರಿಗೆ ಜಾಗ ನೋಡುವಾಗ ಈಗ ಇಲ್ಲೊಂದು ಪಾಠಶಾಲೆ ಮಾಡೋಣ ಅನ್ಸುತ್ತೆ ಕೆಲವರಿಗೆ. ಇನ್ನು ಯಾರೋ ನೋಡಿದ್ರೆ ಇಲ್ಲಿ ಒಂದು ವ್ಯಾಯಾಮ ಶಾಲೆ ಮಾಡಿದ್ರೆ ಹೇಗೆ ಅನ್ಸುತ್ತೆ. ಇನ್ಯಾರೋ ನೋಡಿದ್ರೆ ಇಲ್ಲಿ ಒಂದು 4 ಗಿಡ ಹಾಕಿ ಬೆಳೆ ತೆಗೆದು ಒಂದು ವೆನಿಲಾ ಹಾಕ್ಬಿಟ್ರೆ ಒಂದು ತಿಂಗಳಿಗೆ ಒಂದು 500-600 ಗಿಡ ಹಾಕಿದ್ರೆ ಒಂದು ವರ್ಷಕ್ಕೆ ಒಂದು 50-60 ಸಾವಿರ ದುಡಿಬಹುದು ಅಂತ ಅನಿಸ್ತಾ ಇರುತ್ತೆ. ಯಾರನ್ನ ನೋಡಿ ಯಾವ ಜಾಗವನ್ನು ನೋಡಿದಾಗ ಯಾರಿಗೆ ಏನ್ ಅನ್ಸುತ್ತೋ ಅದು ಅವರ ಥಿಂಕಿಂಗ್ ಪ್ರೊಸೀಜರ್, ಅದು ಹಾಗೆ ಇರುತ್ತೆ. ಅದನ್ನ ನಾವು ಇದು ಸರಿ ಇದು ತಪ್ಪು ಅಂತ ಹೇಳುವ ಹಾಗಿಲ್ಲ, ಅದರಲ್ಲಿ ಮುಂದುವರಿಬೇಕು. ಆದ್ರೆ ಯಾರಿಗೆ ಓದ್ಬೇಕು ಅಥವಾ ತಿಳಿಬೇಕು ಅಥವಾ ಈ ಹಿಂದೆ ಹೇಳಿದ ಬ್ರಹ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಡೀಬೇಕು ಅಂತ ಇದ್ದಾಗ್ಲೂ ಅವನು ಅದನ್ನ ಬಿಟ್ಟು ದುಡ್ಡು ಸಿಗುತ್ತೆ ಅನ್ನೋ ಒಂದೇ ಮಾತ್ರಕ್ಕೆ ಯಾವುದೋ ಒಂದು ಕಟ್ಟಡ ಕಟ್ಟುವ ಪುಟ್ಟಿಯಾಗಿ ಎಲ್ಲೋ ತನ್ನನ್ನೇ ತಾನು ಕಟ್ಟಿ ಹಾಕಿಕೊಳ್ಳುವಂತಹ ಕೆಟ್ಟ ಪರಿಸ್ಥಿತಿಗೆ ಈಡಾಗಬಾರ್ದು. ಅಲ್ಲಿ ಅಧ್ಯಯನಕ್ಕೆ ಹೆಚ್ಚು ಒತ್ತು, ಅವನಿಗೆ ಪರಿಸರವೂ ಕೊಡಬೇಕು, ಗುರುಗಳು ಕೊಡಬೇಕು, ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು, ಅವನ ಪರಿವಾರವು ಅದಕ್ಕೆ ಸಹಕಾರ ನೀಡಬೇಕು. ಆಗ ಅಂತ ಪರಿವಾರ, ಆ ಸಮುದಾಯ, ಆ ಸಮಾಜ ಆಗ ಇತ್ತು. ಹಾಗಾಗಿ ಮುಂದೆ ಬರುತ್ತೆ, ಯತ್ರ ಲಕ್ಷಣಂ ಪ್ರೋಕ್ತಂ, ಎಲ್ಲಿ ಯಾವ ಲಕ್ಷಣ ಕಾಣುತ್ತೋ ಅವನನ್ನು ಅದಾಗಿಯೇ ಸ್ವೀಕರಿಸಬೇಕು ಅಂತ ಪ್ರಹ್ಲಾದನ ಮಾತು ಕೂಡ ಬರುತ್ತೆ. ಅದರಿಂದಾಗಿ ನಾವು ಇವತ್ತು ಹೊರಗಿನಿಂದ ಕಾಣುವ ಇಷ್ಟೇ ವ್ಯವಸ್ಥೆಯಿಂದ ಒಂದು ಅಂಶವನ್ನ ತೀವ್ರವಾಗಿ ನಂಬಿ ಅದರ ಮೂಲಕ ನಾವು ಸಮಾಜ ನಡೆಸ್ತೇವೆ ಅಂತ ಅನ್ನೋದು, ಅದರಿಂದ ಅನಾರೋಗ್ಯಕರವಾದ ವಾತಾವರಣವೇ ಹೆಚ್ಚು. ಇದು ನಮಗೆ ಹೇಳಿದ್ಮೇಲೂ ಅರ್ಥ ಆಗೋದು ಕಷ್ಟ ಇದೆ. ನಮ್ಮ ನಂಬಿಕೆಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು ಇಷ್ಟೆಲ್ಲ ದಿವಸ ಮಾಡಿ ಬಂದದ್ದು ತಪ್ಪ ಸರಿನಾ ಅಂತ ಹೀಗೆ 100 ತರದ ಪ್ರಶ್ನೆ ಬರುತ್ತೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ನಂಬಿಕೆ ಅಂತ ಬಂದಾಗ ಅವರು ಇವತ್ತು ಮಕ್ಕಳಿಗೆ ಪ್ರಶ್ನೆ ಮಾಡುದು ಅಂತ ಹೇಳ್ಕೊಡ್ತಾರೆ, ಆದ್ರೆ ತಮ್ಮ ಬಗ್ಗೆ ಯಾವತ್ತು ಪ್ರಶ್ನೆ ಮಾಡಲ್ಲ. ಊರವರನ್ನೆಲ್ಲ ಪ್ರಶ್ನೆ ಮಾಡ್ತಾರೆ, ನನಗೇನಾಗ್ಬೇಕು ಈ ಪ್ರಶ್ನೆ ಯಾವತ್ತೂ ಬರಲ್ಲ. ಆದ್ರಿಂದಾಗಿ ಇವತ್ತಿನ ಶಿಕ್ಷಣದಿಂದ ಬಹಳ ಒಳ್ಳೇದಾಗಿದೆ ಅಂತ ಮಾತಾಡುವವರು, ಇಷ್ಟು ಒಳ್ಳೇದಾಗಿದ್ರೆ ಇಷ್ಟು ನೈರುದ್ಯೋಗ ಯಾಕಿದೆ, ಇಷ್ಟು ಯುದ್ಧಗಳು ಯಾಕೆ ಆಗ್ತಾ ಇದೆ, ಇಷ್ಟು ವಿದ್ಯೆಯನ್ನು ಕಲ್ತ ಮೇಲೂ ಯಾಕೆ ಅನರ್ಥಗಳೇ ಹೆಚ್ಚುತ್ತಾ ಇದೆ, ಕಲಿಯ ಪ್ರಭಾವ ಯಾಕೆ ಹೆಚ್ಚುತ್ತಾ ಇದೆ, ಇದಕ್ಕೆ ಉತ್ತರ ಇಲ್ಲ. ನಮ್ಗೆ ಮೊದ್ಲಿಗಿಂತ ಇವತ್ತು ಚೆನ್ನಾಗಾಗಿದೆ, ನಮ್ಗೆ ಇವತ್ತು ಮೊದ್ಲಿಗಿಂತ ಹೆಚ್ಚು ಲಾಭ ಆಗಿದೆ ಅಂತ ವಾದ ಮಾಡ್ತೇವೆ ಬಿಟ್ರೆ ಅದಕ್ಕೆ ಸರಿಯಾದ ಕಾರಣ ಇಲ್ಲ. ನಮ್ಗೆ ಬ್ರಿಟಿಷರು ಬಂದ ಮೇಲೆನೆ ಎಲ್ಲ ಜ್ಞಾನ ಸಿಕ್ಕಿದ್ದು. ಬ್ರಿಟಿಷರು ಬರುವ ಮುಂಚೆ ಅವ್ರು ಎಷ್ಟು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರು ನಂಬಲಿಕ್ಕೆ ಒತ್ಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ನಮಗೆ ಸಿಗಬೇಕಾದದ್ದನ್ನ ನಾವು ಎಲ್ಲಿದ್ರು ಪಡ್ಕೊಳ್ಳಿಕ್ಕಾಗತ್ತೆ. ನಮಗೆ ಸಿಗದೇ ಇರುವಂತಹದ್ದಾದ್ರೆ ಎಲ್ಲಿದ್ರು ಸಿಗಲ್ಲ, ಸಿಕ್ಕಿದ್ರು ಅದನ್ನು ದಕ್ಕಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಇದು ಅರ್ಥ ಆಗುದಕ್ಕೆ ತುಂಬಾ ಸಮಯ ಬೇಕು. ಆದ್ರೆ ಇವತ್ತಿನ ಕೆಲವು ಇಸಮ್ಗಳ ಪ್ರಭಾವಕ್ಕೆ ನಾವು ಒಳಗಾಗಿ
ಈ ಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳದೆ ನಾವೇ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡವರು ಋಷಿಗಳು ದಡ್ರು, ಅವರು ಕೇವಲ ಒಂದು ಜೆಂಡರ್ನ ಪರವಾಗಿ ಯೋಚಿಸಿ ಅವ್ರಿಗೆ ಬೇಕಾದ್ದೆಲ್ಲ ಮಾಡ್ಕೊಂಡ್ರು, ಉಳಿದವರನ್ನೆಲ್ಲ ನಿರಾಕರಿಸಿದ್ರು, ಉಳಿದ ವರ್ಗಗಳನ್ನೆಲ್ಲ. ಈಗ ನೋಡಿ, ಕ್ಷತ್ರಕ್ಕೆ ವೈಶ್ಯಕ್ಕೆ ಎಷ್ಟು ಆ ವಿಸ್ತಾರವಾದ ಚಿಂತನೆ ಕೊಟ್ಟಿದ್ದಾರೆ, ಅಷ್ಟು ವಿಸ್ತೃತವಾದ ಚಿಂತನೆ ಇಲ್ಲ. ಇದಾಗ ಒಬ್ಬ ಬ್ರಾಹ್ಮಣನೇ ಈ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಅಲ್ಲಿ ಕೊಟ್ಟದ್ದೇನು ಅಂದ್ರೆ ಸಿಕ್ಕಿದ್ರಲ್ಲಿ ತೃಪ್ತಿ, ಶುಚಿಯಾಗಿರುವುದು, ಇಂದ್ರಿಯಗಳನ್ನ ನಿಗ್ರಹಿಸುವುದು, ದಮ, ಶಮ, ಶಾಂತಿ, ಆರ್ಜವ, ದಾನ, ದಯ, ಅಚ್ಯುತ ಭಾವ, ಸತ್ಯ, ಇಷ್ಟೇ ಹೇಳಿದ್ದು. ಅಧಿಕಾರವನ್ನು ಕೊಟ್ಟೇ ಇಲ್ಲ. ಹಾಗಾಗಿ ಒಂದೇ ಒಂದು ನಿಮಿಷ.
ಇಲ್ಲಿರುವ ಪ್ರತಿಯೊಂದು ಮಾತು ಕೂಡ ಇಲ್ಲಿ ಎಚ್ಚರದಿಂದ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಹೇಳಿದ್ದು. ಶುಚಿತ್ವ, ಸ್ವಾಮಿಗಳಲ್ಲಿ, ಒಡೆಯನಲ್ಲಿ, ಅಂದ್ರೆ ಯಜಮಾನನಲ್ಲಿ ಮಾಯೆ ಇಲ್ಲದಂತಹ, ಮೋಸ ಇಲ್ಲದೆ ಇರುವಂತಹ ಸೇವಾಭಾವ, ಮಂತ್ರಗಳ ಪ್ರಯೋಗ ಇಲ್ಲದೆ ಇದ್ರೂ ಕೂಡ ಯಜ್ಞಗಳನ್ನು ನಡೆಸುವ ತಾಂತ್ರಿಕವಾದ ಆ ಪೌರಾಣಿಕವಾದ ಯಜ್ಞಗಳನ್ನು ನಡೆಸುವುದು. ಇಲ್ಲಿ ಮಂತ್ರಗಳಿಲ್ಲದೆ ಇರುವುದು ಅನ್ನೋದು ಅವನಿಗೆ ಗುಣ ಹೊರತು ಅದು ದೋಷ ಅಲ್ಲ, ಅಥವಾ ಅವನನ್ನ ಮಂತ್ರ ಹೇಳಬಾರ್ದು ಅಂತ ಹೊರಗಿಟ್ಟದ್ದಲ್ಲ. ಅವನಿಗೆ ಸುಲಭ ಆಗ್ಲಿ ಇಂತ, ದೋಷ ಇಲ್ಲದಂತೆ ಅವನು ಸಚ್ಚಾರಿತ್ರ್ಯದಿಂದ ಕೂಡಿದ್ರೆ ಸಾಕು, ಅದೇ ಅವನಿಗೆ ಯಜ್ಞ ಆಗಿರುತ್ತೆ. ಒಂದು ಅಸ್ತೇಯಂ, ಕಳ್ಳತನ ಇರಬಾರದು, ಮೋಸ, ದಗಲಬಾಜಿತನ ಇದೆಲ್ಲ ಮೋಕ್ಷಕ್ಕೆ ಯೋಗ್ಯವಾಗುವಂತಹ ಗುಣಗಳಲ್ಲ. ಅಂದ್ರೆ ಮೋಕ್ಷಕ್ಕೆ ಯೋಗ್ಯ ಅಂತ ತಿಳಿಸ್ಲಿಕ್ಕೆ ಇಲ್ಲೊಂದು ಲಕ್ಷಣಗಳನ್ನ ಹೇಳಿ ಅವನ ಗುರಿಯನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಗುಣಗಳಿಂದ ಕೂಡಿದ್ರೆ ಇಲ್ಲಿ ಯಾರಿಗೆ ಹೇಳಿದ್ದು? 4 ಜನರಿಗೆ. ಯಾರು ಭಗವತ್ ಪ್ರಾಪ್ತಿಗೆ ಯೋಗ್ಯರೋ ಅವರ ಬಗ್ಗೆ ಹೇಳ್ತಾ ಇರುವುದು. ಹಾಗಾದ್ರೆ ಶೂದ್ರನನ್ನೂ ಪರಿಗಣಿಸಿ ಅವನು ಅಮಂತ್ರಕವಾಗಿಯೇ ಯಜ್ಞ ಮಾಡಿದ್ರು ಅವನಿಗೆ ಮೋಕ್ಷ ಇದೆ ಅಂತ ಹೇಳಿದ ಹಾಗಾಯ್ತು. ಅಸ್ತೇಯಂ, ಕಳ್ಳತನ ಇಲ್ಲದೆ. ಮೌಢ್ಯಂ, ಇದು ಒಂದು ಅವನ ಗುಣ. ಪಕ್ಕ ಅರ್ಥ ಆಗುದಿಲ್ಲ ಸ್ವಾಮಿ, ನೀವೇನ್ ಹೇಳ್ತಿರೋ ನಂಗೆ ಅರ್ಥ ಆಗಲ್ಲ, ನೀವ್ ಏನ್ ಮಾಡ್ಬೇಕು ಹೇಳಿ ಅದನ್ನ ಮಾಡ್ತಾ ಹೋಗ್ತೇನೆ, ಆದ್ರೆ ಅದು ಹೀಗ್ ಮಾಡ್ಬೇಕು, ಇಂಥದ್ ಮಾಡ್ಬೇಕು, ನನಗೆ ಸುಲಭದಲ್ಲಿ ಹೇಳಿ, ಅದನ್ನ ತಗೊಂಡೋಗಿ ಅಲ್ಲಿ ಇಟ್ಟು ಇಲ್ಲಿ ಬಾ ಮಾಡ್ತೇನೆ. ಅದನ್ನ ಇಡುವಾಗ ಅದನ್ನ ಎಡಗಡೆಯಿಂದ ತೆಗೆದು ಬಲಗೈಯಲ್ಲಿ ತಗೊಂಡು ಅದನ್ನ ಜನಿವಾರದಿಂದ ಹೀಗೆ ತೆಗೆದು ಅದನ್ನ ಎಡಗಡೆಗೆ ತಂದು ಪಾಪನ್ ಜನಿವಾರಲ್ಲಿ ಬಿಡಿ. ಇನ್ನೇನು ಒಂದು ಇರುತ್ತೆ 100 ತರದ್ದು ಹೀಗೆ ತಿರ್ಗಾ ಮರ್ಗ ಸರ್ಕಸ್ ಮಾಡ್ಲಿಕ್ಕೆಲ್ಲ ಹೇಳ್ಲಿಕ್ಕೆ ಇರುತ್ತೆ. ಅವನು ಹೇಳಿದಾನೆ, ಸ್ವಾಮಿ ಅದೆಲ್ಲ ಹೇಳ್ಬೇಡಿ, ಸುಲಭದಲ್ಲಿ ಹೋಗಿ ಎಡೆ ಇಟ್ಟು ಬಾ ಅಂತ ಹೇಳಿ. ಪಿತೃದೇಳಿಗೆ ನಮ್ಮಲ್ಲಿ ಏನು ಅಂತಂದ್ರೆ ಎಲೆ ಹಾಕಿ ಅದರಲ್ಲಿ ಅನ್ನ ಬೇಯಿಸಿದ್ದನ್ನ ಇಟ್ಟು ಅವರ ಪಿತೃಗಳನ್ನ ಸ್ಮರಣೆ ಮಾಡಿಕೊಂಡು, ಅವರಿಗೆ ನೀವು ಪಿತೃಗಳಲ್ಲಿ ಸ್ಮರಣೆ ಮಾಡ್ಬೇಕಾದಾಗ ಅಲ್ಲಿ ವಸು, ರುದ್ರ, ಆದಿತ್ಯ ಅನ್ನುವ 3 ಸಂಜ್ಞಾ ಪಿತೃ ಕರ್ಮಾಂಗ ದೇವತೆಗಳಿರ್ತಾರೆ. ಅವರನ್ನು ವಿಶ್ವೇ ದೇವತೆಗಳಲ್ಲಿ ಸತ್ಯ ಮತ್ತು ವಸು ಸಂಜ್ಞಕನಾದಂತಹ ವಿಶ್ವೇ ದೇವತೆಗಳಿರ್ತಾರೆ. ಅಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರುತ್ತೆ. ಅದು ಪಿಂಡ ಅವರದ್ದಲ್ಲ, ಅದು ಬರೀ ಪ್ರತೀಕ ಅಂತ ನೀವು ಇದೆಲ್ಲ ಬಿಡಿಸಿ ಹೇಳಿದ್ರೆ ಅಂತದ್ದು ಗೊತ್ತಾಗಲ್ಲ. ಸ್ವಾಮಿ ಏನ್ ಮಾಡ್ಬೇಕು ಹೇಳಿ? ನಮ್ಮ ಅಜ್ಜನ ಹೆಸರು ಹೇಳ್ತೀವಿ, ಎಲೆಯಲ್ಲಿ ಅನ್ನ ಹಾಕ್ತೀವಿ, ಹೊರಗೆ ತಗೊಂಡು ಹೋಗಿ ನಾವು ತಂಗಿ, ಅಣ್ಣ, ತಮ್ಮ ಎಲ್ಲ ನಿಂತ್ಕೊಂಡು ನಮ್ಮ ಪಿತೃಗಳೆಲ್ಲ ತೃಪ್ತರಾಗ್ಲಿ ಅಂತ ಪ್ರಾರ್ಥಿಸ್ತೀವಿ. ಇಷ್ಟು ಬಿಟ್ರೆ ಇದನ್ನ ಹೆಚ್ಚಿನದ್ದು ಹೇಳಿದ್ರೆ ನಮ್ಗೆ ಏನು ಅರ್ಥ ಆಗಲ್ಲ, ಅದನ್ನೆಲ್ಲ ಹೇಳ್ಬೇಡಿ ಸ್ವಾಮಿ ಅಂತ ಹೇಳ್ತಾರೆ. ಇದು ಮೌಢ್ಯ. ಆದ್ರೆ ಇದು ಕೆಟ್ಟ ಮೌಢ್ಯ ಅಲ್ಲ, ದಡ್ಡತನ ಅಲ್ಲ. ಅವ್ರಿಗೆ ಅರ್ಥ ಆಗುದೇ ಅಷ್ಟು, ಅವ್ರು ಇರುವುದೇ ಹಾಗೆ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಅದರಿಂದ ಅದ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಲಿಕ್ಕೂ ಇಲ್ಲ, ಬೇಸರ ಮಾಡ್ಲಿಕ್ಕೂ ಇಲ್ಲ, ಅವರನ್ನ ತಾತ್ಸಾರ ಮಾಡಿ ಹೀನ ಅಂತ ನೋಡ್ಲಿಕ್ಕೂ ಇಲ್ಲ. ಆ ಹೀನ ಅಂತ ನೋಡಿದ್ರೆ ಅವನು ಮುಂದೆ ಹಾಗೆ ಒಂದು ಅವ್ಯವಸ್ಥೆಯಲ್ಲಿ ಹುಟ್ಟುತ್ತಾನೆ, ಆಗ ಅವನು ಇದೇ ಕಷ್ಟವನ್ನು ಅನುಭವಿಸ್ತಾನೆ. ಯಾರಾದ್ರೂ ಅದನ್ನ ಹೀನತೆ ಅಂತ ತಾವು ಅನುಭವಿಸ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಅವರಿಗೆ ಜ್ಞಾನ ಸಿಗದೇ ಇರುವುದು. ಅದು ಹೀನತೆಯನ್ನ ಹೇಳಿದ್ದಲ್ಲ, ಅವರನ್ನ ಕೀಳು ಮಾಡಿದ್ದಲ್ಲ, ಅವರಿಗೆ ಇರುವ ಸೌಕರ್ಯದಲ್ಲೇ ಅವ್ರಿಗೆ ಏನ್ ಮೋಕ್ಷ ಪಡಿಲಿಕ್ಕೆ ದಾರಿ ಬೇಕು ಅದನ್ನ ಹೇಳಿಕೊಟ್ಟದ್ದಾದ್ರಿಂದ ಇದು ಬಹಳ ಅದ್ಭುತವಾದ ಒಂದು ಸೈಕಾಲಜಿ ಇದರ ಹಿಂದೆ ಇರುವಂತದ್ದು. ಆದ್ರೆ ಇದನ್ನ ಅರ್ಥ ಮಾಡಿಸುವಲ್ಲಿ ನಾವು ಸೋಲ್ತೇವೆ. ಯಾಕೆ ಅಂತಂದ್ರೆ ಇವತ್ತಿನ ಸಮಾಜದ ವ್ಯವಸ್ಥೆಯನ್ನ ಪಾಠ ಮಾಡುವಾಗ ಒಂದು ಮೇಲ್ವರ್ಗದವರು ಕೆಳವರ್ಗದವರನ್ನ ತುಳಿಯುವುದಕ್ಕೋಸ್ಕರ ಅವ್ರಿಗೆ ಬೇಕಾದ ಹಾಗೆ ಪುರೋಹಿತಶಾಹಿ, ಬಂಡವಾಳಶಾಹಿ ಮಂದಿಗಳೆಲ್ಲ ತಮಗೆ ಬೇಕಾದಂತೆ ಗ್ರಂಥಗಳನ್ನು ರಚಿಸಿಕೊಂಡು ಅಧಿಕಾರವನ್ನ ಸೃಷ್ಟಿಸಿಕೊಂಡು ಉಳಿದವರನ್ನೆಲ್ಲ ನಜ್ಜುಗುಜ್ಜು ಮಾಡಿದ್ರು ಅಂತ ಈ ಪಾಠ ಕೇಳಿ 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 ಅದೇ ತಲೆಯಲ್ಲಿ ಇದ್ದು ಅದೇ ತರ ಯೋಚಿಸ್ತೇವೆ ಎಲ್ಲವನ್ನು. ನಮಗೆ ಯಾವುದು ಸರಿ ಯಾವುದು ತಪ್ಪು, ರಿಲಿಜನ್ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ನರಕ ಅಂದ್ರೆ ಏನು, ಸ್ವರ್ಗ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು ಒಂದು ಗೊತ್ತಿಲ್ಲ. ಗೊತ್ತರಿ, ಸಿನ್, ಪಾಪ ಅಂದ್ರೆ ಸಿನ್, ಮುಗಿದೋಯ್ತು, ಅದು ಪರ್ಯಾಯ ಪದ ಬಂತು. ಅದ್ರ ಅರ್ಥ ಏನು ಅದು ಗೊತ್ತಿಲ್ಲ. ಸಿನ್ ಅನ್ನೋದಕ್ಕೆ ಏನ್ ಅರ್ಥ ಅಂತ ನೀವು ಡಿಕ್ಷನರಿ ತೆಗೆದು ನೋಡಿ. ಪಾಪದ ಶಬ್ದ ಪರ್ಯಾಯ ಪೂರ್ತಿ ಪದ ಅಲ್ಲ ಅದು, ಪುಣ್ಯ ಶಬ್ದಕ್ಕೆ ಶಬ್ದವೇ ಇಲ್ಲ ಬಿಡಿ. ಇದೆಲ್ಲ ಈ ಅನುವಾದಗಳ ದೋಷದಿಂದ ಮತ್ತು ನಮ್ಮತನವನ್ನ ನಾವು ಇನ್ಯಾವುದೋ ದೇಶದವರ ಹೇಳಿದ ಹೇಳಿಕೆಯ ಮೇಲೆ ಅರ್ಥ ಮಾಡಿಕೊಳ್ಳುವ ದಾರಿದ್ರ್ಯ, ದೌರ್ಬಲ್ಯ, ದೌರ್ಮನಸ್ಸೆ ಯಾವಾಗ ಹುಟ್ಟಿತೋ ಆವಾಗ ನಮ್ಮ ಹಿರಿಯರೇ ನಮಗೆ ಪರಕೀಯರಾಗಿ ಬಿಟ್ರು, ನಮ್ಮ ಹಿರಿಯರೇ ದಡ್ಡರಾಗಿ ಬಿಟ್ರು, ನಮ್ಮ ಹಿರಿಯರೇ ಮೂರ್ಖರಾಗಿ ಬಿಟ್ರು. ಈಗ್ಲೂ ಎಷ್ಟೋ ಜನ ಇದೇ ವಾದವನ್ನು ಮಾಡ್ಕೊಂಡೇ ಮೈ ಹರ್ಕೋತಾರೆ. ಅಧಿಕಾರ ಸಿಕ್ಕಿದ್ರೆ ನಾಳೆ
ಇವತ್ತು ಹೀಗಿದೆ ಅಲ್ಲ ಪರಿಸ್ಥಿತಿ. ನಾಳೆ ಅವರನ್ನ ಅಟ್ಟಕ್ಕೆ ಕೂಡಿಸಿ 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 ಜ್ಞಾನ ಕೊಡದೆ ಕೇವಲ ಸೌಲಭ್ಯ ಮಾತ್ರ ಕೊಟ್ರೆ ಈ ದೇಶಕ್ಕೆ ಶತ್ರುಗಳು ಯಾರು ಅಂದ್ರೆ ಈ ಅನುಕೂಲತೆ ಪಡೆದವರೇ. ಬೇರೆ ಮೂರನೇವರು ಶತ್ರುಗಳು ಬೇಕಾಗಿಯೇ ಇಲ್ಲ. ನಾಳೆ ಶತ್ರುಗಳು ಯಾರು ಅಂದ್ರೆ ಅನುಕೂಲತೆಯನ್ನು ಪಡೆದು ಅವರನ್ನ ಎತ್ತರಕ್ಕಿಡಬೇಕು ಅಂತ ಜ್ಞಾನ ಕೊಡದೆ ಕೇವಲ ಅವರನ್ನ ಅಧಿಕಾರದಲ್ಲೋ ಅಥವಾ ಸ್ಥಾನಮಾನದಲ್ಲೋ ಅಥವಾ ಅವರ ವ್ಯವಸ್ಥೆಯ ದೃಷ್ಟಿಯಿಂದ ಸಶಕ್ತರನ್ನಾಗಿ ಅಷ್ಟೇ ಮಾಡಿದ್ರೆ ಅವರು ನಾಳೆ ಹಾನಿಕಾರಕರಾಗಿಯೇ ಜಗತ್ತನ್ನ ಆಳ್ತಾರೆ ಹೊರತು ಅವರಿಗೆ ಇನ್ನೊಬ್ಬರಿಗೆ ಕೊಟ್ಟು ತಿನ್ಬೇಕು, ಎಲ್ಲರನ್ನು ಸೇರಿಸಿ ಬದುಕಬೇಕು, ಎಲ್ಲರನ್ನ ಹಿಡಿದಿಟ್ಟು ಯೋಚನೆ ಮಾಡ್ಬೇಕು. ನಮ್ಗೆ ಸಿಗದೇ ಇದ್ರೂ ತೊಂದ್ರೆ ಇಲ್ಲ, ತ್ಯಾಗ ಅನ್ನೋದೇ ಬದುಕಿನ ದೊಡ್ಡ ಲಾಭ, ಅದಿದ್ರೇನೆ ಬದುಕಿಗೆ ಅರ್ಥ. ಇದ್ಯಾವುದು ತಲೆಗೆ ಹೋಗಲ್ಲ. ಮೌಢ್ಯ. ಅಧಿಕಾರ ಸಿಕ್ಕಿದ ತಕ್ಷಣ ಆ ಮೌಢ್ಯದಿಂದ ಅನರ್ಥಗಳೇ. ಈ ಯಾವ್ದೋ ಒಂದು ರಾಜನ ಕಥೆ ಬರುತ್ತಲ್ಲ, ಎಲ್ರು ನಗತಾ ಹೇಳ್ಬೇಕು, ಇನ್ನು ಮುಂದೆ ಎಲ್ರು ಅಳ್ತಾ ಹೇಳ್ಬೇಕು, ಎಲ್ರು ರಾಗವಾಗಿ ಹೇಳ್ಬೇಕು, ಎಲ್ರು ಗುಡುಗುಡುಗುಡು ಅಂತ ಹೇಳ್ಬೇಕು ಅಂತ ಒಂದು ಕತೆ ಬರುತ್ತಲ್ಲ ರಾಜಂದು. ಅಂತ ರಾಜರ ಕಥೆ ಆಗುತ್ತೆ. ಈಗಲೇ ಹಾಲು ತೆಗೆದು ಈ ಕಡೆಯಿಂದ ಬಂಗಾರ ತೆಗೆಯುವಂತವ್ರನ್ನ ರಾಜನನ್ನಾಗಿ ಮಾಡ್ಬೇಕು ಅಂತ ಬಹಳ ಜನ ಪ್ರಯತ್ನ ಪಡ್ತಿದ್ದಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ಈ ದೇಶದಲ್ಲಿ ಬದುಕ್ಲಿಕ್ಕಿದ್ಯಾ? ನಮ್ಗೆ ಅರ್ಥ ಆಗುವಷ್ಟ್ರೊಳಗೆ ಬದುಕು ಅರ್ಥ ಆಗಿರುತ್ತೆ. ಏನ್ ಮಾಡುದು? ಇಲ್ಲಿ ದುಷ್ಟತನಕ್ಕೆ ಸಾರವೇ ಇಲ್ಲ. ಸಾಕು, ಇವತ್ತಿನ ಈ ಚಿಂತನೆಯನ್ನು ಇಲ್ಲಿ ಮುಗಿಸೋಣ. ನಾಳೆ ಮತ್ತೆ 26ನೇ ಶ್ಲೋಕದಿಂದ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಗ್ರಹಣ ಇರುವುದರಿಂದ ಭಾಗವತಕ್ಕೂ ಒಂಚೂರು ಗ್ರಹಣ ಹಿಡಿಯತ್ತೆ. ಅಂದ್ರೆ ನಾವು ಗ್ರಹಣ ಮಾಡಿ ಬಿಟ್ಟಿರ್ತೇವೆ, ನೀವು ಪಾರಾಯಣ ಮಾಡಿ, ತೊಂದ್ರೆ ಇಲ್ಲ. ಆ ಹೊತ್ತಿಗೆ ಪಾರಾಯಣ ಮಾಡೋದು ತುಂಬಾ ಒಳ್ಳೇದು. ಒಂದೇನು ಅಂದ್ರೆ ಗ್ರಹಣದ ಆರಂಭದಲ್ಲಿ ಸ್ನಾನಕ್ಕೆ ಸಮಯ ಆಗದೆ ಇದ್ರೆ ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಬಂದು ಕೂತು ಆ ಹೊತ್ತಿಗೆ ವಿಶೇಷವಾದ ಪಾರಾಯಣ, ನಮ್ಗೆ ಯಾವ್ದು ಸಿದ್ಧಿ ಆಗ್ಬೇಕು ಅಂತ ಮಂತ್ರದ ಆಸಕ್ತಿ ಇದೆಯೋ ಅದನ್ನ ಜಪಿಸಿದ್ರೆ ತುಂಬಾ ಒಳ್ಳೇದು. ಮುಗಿಯುವಾಗ ಮುಗಿದ ತಕ್ಷಣ ಆಮೇಲೆ ಸ್ನಾನ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ನೀವು ಸ್ನಾನಕ್ಕೆ ಒಳಗೆ ಹೋಗಿ ಹೊರಗೆ ಬರುವಷ್ಟೊತ್ತಿಗೆ ಸ್ನಾನದ ಸಮಯ ಮುಗ್ದೋಗಿರುತ್ತೆ. ಅದು ಗೋಕರ್ಣದಲ್ಲಿ ಮೋಸ್ಟ್ಲಿ 1 ನಿಮಿಷನೋ 3 ನಿಮಿಷನೋ ಏನೋ ಇದೆ ಅಷ್ಟೇ. 7 ನಿಮಿಷನಾ 8 ನಿಮಿಷನಾ? 8 ನಿಮಿಷ. ಸರಿಯಾಗಿ ಗಮನಿಸಿ, ಯಾಕಂದ್ರೆ ಸ್ವಲ್ಪ ಕಮ್ಮಿ ಇದೆ ಅಂತ ಗೊತ್ತಾಯ್ತು ನನಗೆ. ಆದ್ರಿಂದ ಶುರು ಮಾಡುವುದಕ್ಕೆ ನೀವು ಸ್ನಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರೋಕ್ಷಣೆ ಮಾಡಿಕೊಂಡು ಪುಂಡರೀಕಾಕ್ಷನ ಸ್ಮರಣೆ ಮಾಡಿ ಒಂದ್ ಕಡೆ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತೆ ಯಾವುದೇ ಬೇರೆ ಆಚೆ ಈಚೆ ಬಟ್ಟೆಗಳನ್ನು ಮುಟ್ಟದೆ ಕೂತ ಜಾಗದಲ್ಲಿ ಮಾತ್ರ ಆ ಆಸನದಲ್ಲಿ ದರ್ಭಾಸನ ಹಾಕೊಂಡ್ರೆ ತುಂಬಾ ಒಳ್ಳೇದು. ಅದ್ ಸಿಗ್ಲಿಲ್ಲ ಅಂದ್ರೆ ಕಂಬಲದ ಆಸನ, ಪೂರ್ವಕ್ಕೆ ಮುಖ ಮಾಡಿ, ಯಾರ ಹತ್ರನು ಏನು ಮಾತನಾಡದೆ. ಆ ಹೊತ್ತು ಸೂಜಿ ಬಿದ್ರು ಒಂದು ಸಾಸಿವೆ ಬಿದ್ರು ಶಬ್ದ ಕೇಳ್ಬೇಕು ಚಂದ್ರನಿಗೆ, ಓ ನನ್ನ ಕುರಿತಾಗಿ ಎಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಿದ್ದಾರೆ ಅಂತ. ಹಾಗೆ ಚಿಂತಿಸಿ ಆ 7-8 ನಿಮಿಷ ಮುಗಿದ ಮೇಲೆ ಆಗ ಚಂದ್ರನನ್ನ, ಬಿಡುಗಡೆಯಾದ ಚಂದ್ರನನ್ನ ನೋಡಿ, ನಮ್ಮ ಜೀವನದಲ್ಲೂ ಹೀಗೆ ಗ್ರಹಣಗಳೆಲ್ಲ ಬಿಟ್ಟು ಹೋಗ್ಲಿ, ಹಿಡಿದದ್ದೆಲ್ಲ ಗ್ರಹಚಾರಗಳು ದೂರವಾಗಲಿ ಅಂತ ಪ್ರಾರ್ಥಿಸಿ, ಅದಕ್ಕೊಂದಿಷ್ಟು ಸ್ತೋತ್ರಗಳಿವೆ, ಮಂತ್ರಗಳಿವೆ ಗ್ರಹಣದ ಸಮಯದಲ್ಲಿ ಹೇಳ್ಬೇಕಾದದ್ದು. ಅದನ್ನ ಹೇಳಿ ಸ್ನಾನ ಮಾಡಿ ಆಮೇಲೆ ಮತ್ತೆ ಹೊಸ ಅಡಿಗೆ ತಯಾರಾದದ್ದನ್ನ ಊಟ ಮಾಡಿದ್ರೆ ಮುಗಿದೋಯ್ತು. ಬೆಳಿಗ್ಗೆ ಕ್ರಮದಲ್ಲಿ ಹೇಳ್ಬೇಕು ಅಂದ್ರೆ ಆಹಾರದ ನಿಷೇಧ ಇದೆ. ಆದ್ರೆ ತೀವ್ರ ಅನಾನುಕೂಲ ಇದ್ರೆ ಪಾನೀಯ ವ್ಯವಸ್ಥೆ ಮಾಡ್ಕೊಳ್ಬಹುದು. ಆದ್ರೆ ಫಲ ಆಹಾರ ಎರಡೂ ಆಗ್ಬಾರ್ದು, ನೀರು ಆಹಾರ ಎರಡೂ ಆಗ್ಬಾರ್ದು. ನೀರಾಹಾರ ಅಂತ ಹೇಳಿ ಎಲ್ಲ ನೀರ್ ಮಾಡಿ ತಗೊಳುದಲ್ಲ. ನೋಡಿ, ಸಾಧ್ಯ ಆದಷ್ಟು ಉಪವಾಸ ಇದ್ದಷ್ಟು ಒಳ್ಳೇದು. ಆ 10 ನಿಮಿಷಕ್ಕೋಸ್ಕರ ನಮ್ಮ ಇಡೀ ಆ ಬೆಳಗಿನಿಂದ ಅಲ್ಲಿ ತನಕ ಕಾಯುವಿಕೆ ಅಂತ ಅನ್ನೋದು ಸಾರ್ಥಕ ಆಗುತ್ತೆ. ಉಳಿದಂತೆ ದಾನ ಎಲ್ಲ ಏನೇನೋ ಹೇಳ್ತಾರೆ, ಸಾಧ್ಯವಾದ್ರೆ ಅದನ್ನು ಮಾಡ್ಬೋದು. ಯಾರಾದ್ರೂ ಸಜ್ಜನರಿಗೆ ಹೊತ್ತಿನಲ್ಲಿ ಅದು ಆಗ ಹೋಗಿ ಮಾಡುದಲ್ಲ, ತೆಗ್ದಿಡುದಷ್ಟೇ. ಆಮೇಲೆ ಮುಗ್ದ್ಮೇಲೆನೆ ಕೊಡುದು. ಇನ್ನು ಹೋಗಿ ಬರುವಷ್ಟರಲ್ಲಿ ಗ್ರಹಣ ಮುಗ್ದೋಗಿರುತ್ತೆ. ನಿಜವಾಗ್ ಗ್ರಹಣ ಹಿಡಿಯತ್ತೆ ಅಷ್ಟೊತ್ತಿಗೆ, ಸಮಯ ವ್ಯರ್ಥ ಮಾಡಿದ್ದಕ್ಕಾಗಿ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಬ್ರಹ್ಮಾರ್ಪಣಂ ಬ್ರಹ್ಮಾಯಿತಿ ಬ್ರಹ್ಮಾತ್ಮೋ ಬ್ರಹ್ಮಣಾಮೃತಂ ಬ್ರಹ್ಮೈವೇನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನಾ
सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः सद्भावना प्राणभृताम् भूयाद् विश्वस्य मङ्गलम्।